ನಮಸ್ಕಾರ ಸ್ವಾಮಿ ಎಲ್ರಿಗೂ. ನೋಡಿ ಸ್ವಾಮಿ, ನಂಬಿಕೆ ದೇವರು ಅನುಮಾನಕ್ಕೆ ಮದ್ದಿಲ್ಲ. ಜೀವನದಲ್ಲಿ ಅದೆಷ್ಟೋ ಜನ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಮಾಟ ಮದ್ದು ಮಾಡೋರ ಹತ್ರ ಹೋಗಿ ಅಥವಾ ಇನ್ನೊಂದು ಮೋಡಿ ವಿದ್ಯೆಗಳನ್ನ ಕಲ್ತಿರೋರ ಹತ್ರ ಹೋಗಿ ತಮ್ಮ ಕಷ್ಟಗಳಿಗೆ ಪರಿಹಾರಕ್ಕೋಸ್ಕರ ಅವ್ರ ಹತ್ರ ಎಷ್ಟೋ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ದುಡ್ಡುಗಳನ್ನ ಕೊಟ್ಟು ಪಾಪ ಮೋಸ ಹೋಗಿರೋರು ಇರ್ಬೋದು. ಆದರೆ ಶಿವನ ನಂಬಿ ಬಂದಂಥ ಭಕ್ತಾದಿಗಳಿಗೆ ನಮ್ಮ ಶಿವಪ್ಪ ಯಾವತ್ತೂ ಕೈ ಬಿಟ್ಟಿಲ್ಲ. ಇದು ದಟ್ಟ ಕಾನನದ ನಡುವೆ ಇರ್ತಕ್ಕಂಥ ಆಮೆಕೆರೆ ಕಾಡಿನಲ್ಲಿ ಇರ್ತಕ್ಕಂಥ ದೇವಸ್ಥಾನ. ಈ ಕಾಡಿನಲ್ಲಿ ಶಿವಪ್ಪ ಲಿಂಗರೂಪಿಯಾಗಿ ಏಕಾಂಗಿಯಾಗಿ ದಟ್ಟ ಮಲೆಗಳ ಮಧ್ಯದಲ್ಲಿ ಇರ್ತಕ್ಕಂಥ ನಮ್ಮ ಶಿವಪ್ಪನ ಶಿವಪ್ಪನ ಶಿವಲಿಂಗ ಏನಿದೆ ಅಲ್ಲಿಗೆ ವಿಶೇಷ ಪೂಜೆಯನ್ನು ರುದ್ರಾಭಿಷೇಕ ಮತ್ತು ಮಹಾಭಿಷೇಕ ಮತ್ತು ಪೂಜೆ ಪುರಸ್ಕಾರನ ಮಾಡೋದ್ರ ಮುಖಾಂತರ ಎಷ್ಟೋ ಜನ ತಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಂಡಿದ್ದಾರೆ. ನಾನು ಉದಾಹರಣೆಗೆ ಹೇಳ್ತಿರೋದಪ್ಪ ಅಂತಂದರೆ, ಕರ್ನಾಟಕ ರಾಜ್ಯದ ಬೀದರಿಂದ ಹಿಡಿದು ಗಡಿ ಜಿಲ್ಲೆ ಚಾಮರಾಜನಗರದ ಕೇರಳದಿಂದಲೂ ಸಹ ಈ ಒಂದು ದೇವಸ್ಥಾನಕ್ಕೆ ಬಂದು ಎಲ್ಲರೂ ಭಕ್ತಾದಿಗಳು ತಮ್ಮ ಕಷ್ಟಗಳನ್ನ ಕಳ್ಕೋಗಿರ್ತಕ್ಕಂಥದ್ದು ಒಂದು ದಾಖಲಾಗಿದೆ. ನೀವು ನೋಡ್ಬೋದು, ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಗೌಡಗೆರೆ ದೇವಸ್ಥಾನ ಅಲ್ಲಿ ಏನಿದೆ ಚಾಮುಂಡೇಶ್ವರಿ ವಿಗ್ರಹ, ಆ ಮಾದರಿಯಲ್ಲಿ ಇರ್ತಕ್ಕಂಥ ಈ ಶಿವನ ವಿಗ್ರಹ ಏನಿದೆ ಇದು ವಿಶೇಷವಾಗಿ ನಮ್ಮ ಚಾಮರಾಜನಗರ ಜಿಲ್ಲೆ ಎಲ್ಲೂ ಸಹ ನೀವು ಇಂಥ ಬೃಹದಾಕಾರದ ಇರ್ತಕ್ಕಂಥ ಶಿವಪ್ಪನ ವಿಗ್ರಹವನ್ನು ಎಲ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಲಿಂಗ ರೂಪಿಯಾಗಿರ್ತಕ್ಕಂಥ ಪರಮೇಶ್ವರ ಈಶ್ವರನ ದೇವಸ್ಥಾನ ಇದಾಗಿದ್ದು, ಇಲ್ಲಿ ಪ್ರತಿ ಸೋಮವಾರ ಅಮಾವಾಸ್ಯೆ ಹುಣ್ಣಿಮೆಗಳು ಮತ್ತು ವಿಶೇಷ ದಿನಗಳಲ್ಲಿ ಮಹಾಪೂಜನೆ ನೆರವೇರಿಸಲಾಗ್ತದೆ. ನಮ್ಮ ಈ ಶಿವಪ್ಪನ ದೇವಸ್ಥಾನದ ಮುಖ್ಯ ಒಂದು ವಿಚಾರ ನಿಮ್ಗೆ ತಿಳಿಸ್ತೀನಿ. ಈಗ ಏನಪ್ಪ ಅಂತಂದರೆ, ಈ ಶಿವಪ್ಪನ ದೇವಸ್ಥಾನವನ್ನು ಈಶ್ವರನ ದೇವಸ್ಥಾನವನ್ನು ಪೂಜೆ ಮಾಡ್ತಕ್ಕಂಥ ಅರ್ಚಕರೇನಿದ್ದಾರೆ ರಾಮಣ್ಣ ಅವರು, ಸುಮಾರು ಒಂದು 60-70 ವರ್ಷಗಳಿಂದನೂ ಸಹ ಈ ದೇವಸ್ಥಾನದಲ್ಲಿ ಒಬ್ಬೊಂಟಿಯಾಗಿ ಇದ್ಕೊಂಡು ಈ ದಟ್ಟ ಕಾಡಿನ ಅರಣ್ಯದ ಮಧ್ಯದಲ್ಲಿರ್ತಕ್ಕಂಥ ಈ ದೇವಸ್ಥಾನವನ್ನು ಸದಾ ಶಿವನ ಪೂಜೆ ಮಾಡ್ಕೊಂಡು ಜಪ ತಪ ಮಾಡ್ಕೊಂಡು ಹೋಮ ಕುಂಡಗಳನ್ನ ಮಾಡಿಕೊಂಡು ಇಲ್ಲೇ ಒಂದು ದೈವಿಕ ಶಕ್ತಿನ ತಪಸ್ವಿಯಾಗಿ ಇಲ್ಲೇ ನೆಲೆಸ್ಕೊಂಡಿರ್ತಾರೆ. ಅಂದರೆ ಈ ದೇವಸ್ಥಾನದ ವಿಶೇಷತೆಯಲ್ಲಿ ನೋಡಿ, ಯಾರು ಬೇರೆ ಬೇರೆ ಅನ್ಯ ಕಾಟಗಳಿಂದ ಅಂದರೆ ಕಾಟಾಚಾರಗಳು ಮಾಟ ಮದ್ದು ಮತ್ತು ಇನ್ನಿತರ ಯಾವುದೇ ಥರದ ಕೆಟ್ಟ ಒಂದು ಪ್ರಯೋಗಗಳಾಗಿದ್ದರೆ ಈ ಒಂದು ಪುಣ್ಯ ಸ್ಥಳಕ್ಕೆ ಕಾಡಿನ ಮಧ್ಯದಲ್ಲಿ ಇರ್ತಕ್ಕಂಥ ಈ ಒಂದು ನಿರ್ಜನ ಪ್ರದೇಶ ಏನಿದೆ, ಈ ಶಿವಪ್ಪನ ದೇವಸ್ಥಾನ ದಟ್ಟ ಮಲೆಗಳ ಮಧ್ಯದಲ್ಲಿ ಇರ್ತಕ್ಕಂಥ ನಮ್ಮ ಶಿವಪ್ಪನ ದೇವಸ್ಥಾನ ಏನಿದೆ, ಈ ಶಿವಪ್ಪನ ದೇವಸ್ಥಾನದಲ್ಲಿ ಖಂಡಿತವಾಗಿ ನಿಮ್ಮ ಪರಿಹಾರ ಸಿಗುತ್ತೆ ಅಂತ ಹೇಳ್ತೀನಿ. ಗುರುಗಳು ತಮಗೆ ತಿಳಿದಿರುವಂಥ ಸರಳ ವಿದ್ಯೆಯ ಮುಖಾಂತರ ನಿಮಗೆಲ್ರಿಗೂ ಖಂಡಿತವಾಗಿ ಪರಿಹಾರ ಮಾಡಿಕೊಡ್ತಾರೆ. ಶಿವನ ಪಂಚಭೂತ ಆಕಾರಗಳಲ್ಲಿ 108 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಈ ಪುಣ್ಯ ಸ್ಥಳದಲ್ಲಿ ವಿಶೇಷವಾಗಿ ಈ ಪ್ರಪಂಚದಲ್ಲಿರ್ತಕ್ಕಂಥ ಅಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ 108 ಲಿಂಗಗಳನ್ನು ಏಕಕಾಲದಲ್ಲಿ ನೋಡುವಂಥ ಒಂದು ಪುಣ್ಯ ನಿಮಗೆ ಈ ಸ್ಥಳದಲ್ಲಿ ಸಿಗುತ್ತೆ ಅಂತಂದರೆ ತಪ್ಪಾಗಲ್ಲ. ಯಾಕಂದರೆ 12 ಜ್ಯೋತಿರ್ಲಿಂಗ ಮಂತ್ರಗಳನ್ನು ಸಹ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ವೀಕ್ಷಕರೇ, ನೀವು ಗಮನಿಸ್ಬೋದು, ನೀವು ಅಷ್ಟೊತ್ತಿಂದ ಮಾತಾಡ್ತಾ ಇದೆಯಾ ಬರೀ ಗುರುಗಳನ್ನೇ ನೀವು ತೋರಿಸ್ತಿಲ್ಲ ಅಂತ. ನಮ್ಮ ಗುರುಗಳು ಯಾವುದೇ ಕಾರಣಕ್ಕೂ ಯಾರೇ ಮುಂದೆ ಬಂದು ಅಥವಾ ಪ್ರಚಾರಕ್ಕೆ ಇಷ್ಟಪಡ್ತಿರ್ತಕ್ಕಂಥ ಗುರುಗಳು, ಅವ್ರನ್ನ ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಅವರು ಹಿಂದ್ಗಡೆ ನಿಂತು ನಮಗೆ ಈ ಪುಣ್ಯಸ್ಥಳದ ವಿಶೇಷತೆಯನ್ನು ತಿಳಿಸುವಂಥ ಕೆಲಸ ಮಾಡ್ತವ್ರೆ. ಈ ವಿಶೇಷ ಮಹಾ ಪುಣ್ಯಸ್ಥಳ ಇರ್ತಕ್ಕಂಥ ವಿಳಾಸ ಎಲ್ಲಪ್ಪ ಅಂತಂದರೆ, ಕೊಳ್ಳೇಗಾಲ ಸಮೀಪದ ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಶಿವಪ್ಪನ ದೇವಸ್ಥಾನಕ್ಕೆ ಬಿಳಿಗಿರಿ ರಂಗನ ಬೆಟ್ಟದ ಮುಖ್ಯ ರಸ್ತೆಯ ಮಲಾರಪಳ್ಳೆ ಗ್ರಾಮದಲ್ಲಿ ಎಡಕ್ಕೆ ತಿರುಗಿದರೆ ಆಮೆಕೆರೆ ಕಾಡಿನ ಮಧ್ಯದಲ್ಲಿ ಇರ್ತಕ್ಕಂಥ ಈ ಶಿವಪ್ಪನ ದೇವಸ್ಥಾನಕ್ಕೆ ಯಾವಾಗ ಬೇಕಾದರೂ ಬರಬಹುದು.